ಹಾಡು ರೆಕಾರ್ಡ್ ಮಾಡಬೇಕು. ಅವ್ರಿಗೆ ಫಸ್ಟ್ ಹಾಡು ರೆಕಾರ್ಡ್ ಮಾಡಬೇಕು. ಯಾಕೆ ಅಂದರೆ ಪ್ರೊಡ್ಯೂಸರ್ ಕೈ ಕಾಲು ಸಿಕ್ಕಾಕೋಬೇಕು. ಪುಟ್ಟ ಫಟ್ ಅಂತ ಬೇರೆ ಮೇಲೆ ಹೊಡೆದ. ಪುಟ್ಟಣ ಇದೇ ಕೂತವನು ಬಾಸುಂಡೆ ಬಂದ್ಬಿಡ್ತಾರೆ ಹಂಗೆ ಹಂಗೆ ಹೊಡೆದ. ನಾನು ತಿರ್ಕೊಂಡು ಅವ್ನ ಮುಖದ ಮೇಲೆ ಹೊಡೆದೆ. ಯಾಕೆ ಹೊಡೆದ ಹಿಂಗೆ? ನೀವ್ಯಾಕೆ ಹೊಡೆದ್ರಿ? ನೀನ್ಯಾಕೆ ಹೊಡೆದೆ? ವಿಜಯ್ ನಿಲ್ಲಿಸ್ಲಿಕ್ಕಾರು ನಿಲ್ಲಿಸಿದ್ರು. ನಾನು ಸ್ವಂತ ಮಾಡೋಕ್ಕೇನಾಯಿತು, ಈ ಹಿನ್ನೆಲೆಯಲ್ಲಿ ನಮ್ಮ ಇಬ್ಬರು ಕ್ಲಾಸ್ಮೇಟ್ಸು ಡಿ ಬಿ ಬಸವೇಗೌಡ ಅಂತ ಹಾಸನದವರು, ಪುಟ್ಟಸ್ವಾಮಿ ಅಂತ ಇಲ್ಲಿ ದೇವರದ ಮೋಹಲಾರಿ ಪೈಲ್ವಾನ, ಬಿ ಎಲ್ಲಿ ನಾವು ಕ್ಲಾಸ್ಮೇಟ್ಸು ನಾಟಕ ಆಡ್ತಿದ್ವಿ. ಡೆಲ್ಲಿಗೆ ಹೋಗಿದ್ದೀವಿ ಯೂನಿವರ್ಸಿಟಿ ಪ್ರತಿನಿಧಿಗಳಾಗಿ ಟೀಮ್ ಕರ್ಕೊಂಡು ಹೋಗಿದ್ವಿ. ನಾಟಕ ಆಡ್ತಿದ್ವಲ್ಲ, ಅವರಿಬ್ಬರು ನನಗೆ ಎಸ್ಕಟ್ಟಿದ್ರು. ಅಯ್ಯರ್ ನಮಗೆ ಚೆನ್ನಾಗಿ ಗೊತ್ತು. ಅಯ್ಯರಿಂದಾಗಿ ಪುಟ್ಟಣ್ಣ ಗೊತ್ತದ, ಅವನು ಬರೋದು ಅಲ್ಲಿಗೆ. ಅಯ್ಯರ ಹತ್ರ ಅವನು ಬಂದು ಹಿಡ್ಕೆ ಹಾಕೋನು. ನಾವೇ ಒಂದು ಸಿನಿಮಾ ಮಾಡೋಣ ಅಂತ ನಮ್ಮ ಡಿ ಬಿ ಬಸವೇಗೌಡ, ಪುಟ್ಟಸ್ವಾಮಿ, ನಾನು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಹೊರಟ್ವಿ. ನಾನು ಸ್ಕ್ರಿಪ್ಟ್ ಬರೆದಿದ್ದೆ. ದೇವರ ಕಣ್ಣು ಅಂತ ಬರೆದಿದ್ದೆ ಸ್ಕ್ರಿಪ್ಟು. ಆಮೇಲೆ ಸಿನಿಮಾ ಬಂದಿತ್ತು, ಅದಲ್ಲ ದೇವರ ಕಣ್ಣು ಅಂತ. ಓದಿದ್ವಿ, ಚೆನ್ನಾಗಿದೆ, ಮಾಡ್ಬೋದು. ಅಯ್ಯರು ಸರ್ಟಿಫಿಕೇಟ್ ಕೊಟ್ಬಿಟ್ರು ಮಾಡಿ ಅಂತ. ನಾವೇ ಮಾಡ್ತೀವಿ. ಓಕೆ. ಅಷ್ಟೊತ್ತಿಗೆ ಪುಟ್ಟಣ್ಣಂದು ಬೆಳ್ಳಿ ಮೋಡ ರಿಲೀಸ್ ಆಗಿ ಕ್ಲಾಸಿಕ್ ಫಿಲ್ಮ್ ಆಗೋಯ್ತು ಬೆಳ್ಳಿ ಮೋಡ. ನಮ್ಮ ಬಸವೇಗೌಡ ಏನು ಮಾಡ್ದ, ಅರ್ಸುದಿ ಪುಟ್ಟಣ್ಣನ ನಮ್ಮ ಜೊತೆ ನಮ್ಮ ಫ್ರೆಂಡೇನೆ ಅಯ್ಯರ್ ಮನೆಗೆ ಬರೋನು ಪರಿಚಯ ಆಗಿತ್ತು. ಸೂಪರ್ ಹಿಟ್ ಫಿಲ್ಮ್ ಕೊಟ್ಟಿದ್ದಾನೆ. ಕೇರಳ ಎಲ್ಲ ಪ್ರಚಾರ ಆಗಿತ್ತಲ್ಲ. ಕೇರಳ ಮಲಯಾಳಿ ರಿಲೀಸ್ ಮಾಡಿದ್ರು. ಹಾಂ, ಸೂಪರ್ ಹಿಟ್ಟು ಮಲಯಾಳಿಲೇ. ಅದು ನಾವು ನೋಡಿದ್ವಿ, ಪುಟ್ಟಣ್ಣನೇ ತೋರಿಸಿದ್ದ. ಫಸ್ಟ್ ಫಿಲ್ಮು ಪುಟ್ಟಣ್ಣನ ಕೈಲಿ ಮಾಡಿಸ್ಬಿಟ್ಟ. ಈಗ ಮಾರ್ಕೆಟ್ಲಿದ್ದಾರೆ ಅವರು. ಅದೇ ಫಸ್ಟ್ ಫಿಲ್ಮ್ ಅಲ್ವಾ ಪುಟ್ಟಣ್ಣನ ಬೆಳ್ಳಿ ಮೋಡ. ಪಂತೂರು ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದ. ಇರಲಿ, ನನಗೆ ಸಿನಿಮಾ ಮಾಡಬೇಕು ಅಷ್ಟೇ. ನಾನೇ ರೈಟ್ರ್ ಆಗಬೇಕು, ನಾನೇ ಡೈರೆಕ್ಟ್ರ್ ಆಗಬೇಕು. ನಮ್ಮ ಟೀಮ್ದು ಮೈತ್ರಿ ಫಿಲಮ್ಸ್ ಅಂತ, ಮೈಸೂರು ಮೈತ್ರಿ ಫಿಲ್ಮ್ಸ್, ಅಷ್ಟೇ ನಮ್ಮ ಆಸೆ. ಯಾವಾಗ ಬಸವೇಗೌಡ ಪುಟ್ಟಣ್ಣನ ಮುಂದೆ ಹೇಳ್ಕೊಂಬಂದ, ನಾನು ತಂದೆ, ಎಸ್ಟಾಬ್ಲಿಷ್ ಆಗೋಣಪ್ಪ, ಒಂದು ಫಿಲ್ಮ್ ಅಪ್ಕೇಲ್ ಮಾಡಿಸೋಣ. ಸರಿ. ಪುಟ್ಟಣ್ಣನ ನೋಡೋಕ್ಕೆ ಅವ್ರ ಮನೆಗೆ ಹೋದ್ವಿ ಮದ್ರಾಸ್ಗೆ. ಅವನು ಅವತ್ತು ಇನ್ನೂ ರಾತ್ರಿ ಏನೋ ಬೆಳಗಿದ್ದಾವನೋ ಕೇರಳದಿಂದ ಬಂದಿದ್ದ. ಮಲಯಾಳಿ ವರ್ಷನ್ ನೋಡಿಕೊಂಡು ಮಾತಾಡಿದ್ವಿ. ಸಿನಿಮಾ ಡೈರೆಕ್ಟ್ ಮಾಡೋದು ಯಾರು ಬೇಡ ಅಂತಾರೆ. ನಾನು ಕತೆ ಹೇಳಿದೆ, ಇದು ಕಣೆಯ ಕತೆ, ಸ್ಕ್ರಿಪ್ಟು ಡೈರೆಕ್ಷನ್ ಎಲ್ಲ ನನ್ನ ಡೈರೆಕ್ಷನ್ ಬಿಟ್ಟೆ, ಇದು ನೀನು ಮಾಡಬೇಕು, ಇಂತಿಂಥವ್ರು ಆ್ಯಕ್ಟ್ ಮಾಡ್ತಾರೆ. ಸರಿ. ದೇವರ ಅವತ್ತಿದ್ದೆ ದೇವರ ಕಣ್ಣು ಅಂತ. ಅಲ್ಲ, ಆ ಕತೆ ಹೇಳ್ತೀನಿ, ದೇವ್ರ ಕಣ್ಣು ಕತೆ ಅಲ್ಲ. ಪುಟ್ಟಣ್ಣನ ಒಳಗೆ ನಾವು ಪುಟ್ಟಣ್ಣನ ಕಲೆ ಇಷ್ಟಪಟ್ಟ ಅದ್ಭುತವಾದ ನಿರ್ದೇಶಕ. ಇವತ್ತವರೆಗೂ ನಾನು ಕನ್ನಡ ಇವತ್ತವರೆಗೆ ಅಂದರೆ 10 ವರ್ಷ ಬಿಟ್ಬಿಡಿ, ನಾನು ಸಿನಿಮಾ ನೋಡಿಲ್ಲ. ಅವನನ್ನು ಮುಟ್ಟವ್ರು ಯಾರೂ ಇಲ್ಲ.
ಅವನ ಹತ್ರ ಬರೋರಿಲ್ಲ. ಇಂಡಿಯಾದ ಅವನ ವಿಷನ್ ಇತ್ತಲ್ಲ, ಆ ಸೀನ್ ಬಗ್ಗೆ ಅವ್ರ ವಿಷನ್ ಹ್ಯಾಟ್ಸ್ ಆಫ್. ಅವನು ನಂಗೆ ಸಿನಿಮಾ ಮಾಡೋಕ್ಕೆ, ನಿರ್ದೇಶನಕ್ಕೆ ನಾನು ಅವನಿಂದ ಅವ್ನು ತೆಗಿಯೋ ವಿಧಾನ ನೋಡಿ ಒಳಗೆ ಕಲ್ತಿದ್ದೆ ಸೈಲೆಂಟಾಗಿ. ಯಾವನೊಬ್ಬ ಪುರಾಣದಲ್ಲೋ ಬರ್ತಲ್ಲ, ಇನ್ನೊಬ್ಬ ಮಾಡೋದನ್ನು ನೋಡೇ ಕಲ್ತ ಯಾವನೊಬ್ಬ ಭಕ್ತಿ ಕ್ಷೇತ್ರದಲ್ಲಿ ಏಕಲವ್ಯ ಯಾವನೋ ಇರಲಿ. ಆಮೇಲೆ ಮನೆಗೆ ಬಂದ, ನೋಡಪ್ಪ ಇದು ಕತೆ ಕಡೆ ಸ್ಕ್ರಿಪ್ಟು, ನಾಳೆ ಕೊಡ್ತದೆ ಸ್ಕ್ರಿಪ್ಟು, ಓದ್ಬಿಟ್ಟು ತಗೊಂಡು ಹೋಗು. ಬಂದ, ಬರಲಿಲ್ಲ. ದಾಸಪ್ರಕಾಶ್ ಹೋಟ್ಲಲ್ಲಿರೋರು, ಪ್ರಪಾಟ ಕ್ಷೇತ್ರ ಅಲ್ಲಿ ಹೋಗಿ ನೋಡಿ, ಇಲ್ಲಿ ಪ್ರಪಾಟ ಕ್ಷೇತ್ರ ಹಾಂ ಪ್ರಪಾಟ ಹಾಕಿತ್ತಲ್ಲ, ಅಲ್ಲೊಂದಿದೆಯಲ್ಲ, ಅಲ್ಲೊಂದು ಯಾವ ಹೋಟ್ಲು ಇದರಲ್ಲಿದೆ, ಈದ್ಗಾ ಹತ್ರ. ಸುಜಾತ ಹಾಂ ಸುಜಾತ ಅಲ್ಲಿ ಸುಜಾತ ಅಲ್ಲಿರೋರು. ಹೋದ್ವಿ, ಮಾಡ್ದ, ಹಾಡು ರೆಕಾರ್ಡ್ ಮಾಡಬೇಕು. ಅವ್ರಿಗೆ ಫಸ್ಟ್ ಹಾಡು ರೆಕಾರ್ಡ್ ಮಾಡಬೇಕು. ಯಾಕೆ ಅಂದರೆ ಪ್ರೊಡ್ಯೂಸರ್ ಕೈ ಕಾಲು ಸಿಕ್ಕಾಕೋಬೇಕು, ಇಷ್ಟೇ. ಅಂದ್ರೆ ನಮ್ಗೆ ಲೇಟಾಗಿ ಗೊತ್ತಾಯ್ತಿಲ್ವ. ಅಂದ್ರೆ ಕೈಕಾಲು ಸಿಕ್ಕಾಕಬೇಕು ಹಾಂ ಅಂದ್ರೆ ಹಾಂ ಕೈಕಾಲು ಸಿಕ್ಕಾಕಬೇಕು ಅಂದ್ರೆ ಲೇಟಾಗಿ ಪರಿಚಯ ಆಯಿತು. ಹಾಡು ರೆಕಾರ್ಡ್ ಮಾಡ್ಬಿಟ್ಟಪ್ಪ. ನಾನು ನನ್ನ ಹಳೆ ಕತೆ ದೇವ್ರಿಗೆ, ಆಮೇಲೆ ಬೇರೆ ಪಿಕ್ಚರ್ ಬಂತು, ನಾನು ಸಂಕಲ್ಪ ಅಂತ ಮಾಡಿದೆ. ಹಾಡೋದ್ರಲ್ಲಿ ಇರಲೇ ಇಲ್ಲ. ಹಾಡಿಗೆ ಕೂತವ್ರು ಎದ್ಬಿಟ್ವಿ. ಇವು ನಮ್ಮ ಫ್ರೆಂಡ್ಸ್ಗೇನು ಹೇಳಿದ್ದಾನೆ, ಸಿನಿಮಾ ಚೆನ್ನಾಗಿದೆ, ಒಳ್ಳೆ ಆರ್ಟ್ ಫಿಲ್ಮ್ ಆಗುತ್ತೆ, ಸೆಕೆಂಡ್ ಶೋಗೆ ಜನ ಇರೋಲ್ಲ ಅಂತ ನಮ್ಮಿಬ್ಬರು ಫ್ರೆಂಡ್ಸ್ ಕೇಳಿದ್ದಾನೆ. ನಾವು 3 ಜನ ಪಾರ್ಟ್ನರ್ಸು. ಅವರಿಬ್ಬರಿಗೆ ಹೇಳಿದ್ದಾನೆ. ಮಂಡ್ಯಾಲಿ ನಂದಾಟ ಹಾಕಿತ್ತ ಇದೆ, ಶಂಕರಪ್ಪ ಅಂತ, ಅವನು ನಮ್ಮ ಕ್ಲಾಸ್ಮೇಟು BA, ಅವನು ಇರ್ತೀನಿ ಅಂದಿದ್ದ. ಅವನಿಗೂ ಹೇಳಿದ್ದಾನೆ. 4 ಜನದಲ್ಲಿ 3 ಜನಕ್ಕೆ ಅರ್ಸು ಸ್ಕ್ರಿಪ್ಟ್ ಮಾಡಿದ್ರೆ ಅವಾರ್ಡ್ ಬರ್ಬೋದು, ದುಡ್ಡು ಬರೋಲ್ಲ, ಸೆಕೆಂಡ್ ಶೋಗೆ ಜನ ಇರೋಲ್ಲ. ನೆಕ್ಸ್ಟ್ ಏನಾಗುತ್ತೆ, ಅವರ ಅಭಿಪ್ರಾಯ ಬದಲಾಗ ಚೇಂಜ್ ಆದರು. ಸರಿ, ಬೇರೆ ಪ್ರಭಾಕರ್ ಶಾಸ್ತ್ರಿ ಬರ್ತಾನೆ, ಅಣ್ಣನ ಬರ್ತಾನೆ. ಅವನು ಏನು ಅಲ್ಲಿ ಅದೇ ನಮ್ಮ ಪ್ರೊಡಕ್ಟ್ಸಲ್ಲಿ ನಿಮ್ಮ ಶಾಸ್ತ್ರಿ ಯಾರೂ ಬರುವಾಗಿಲ್ಲ, ಬೇಕಾದ್ರೆ ಬಿಟ್ಟು ಹೋಗ್ತೀನಿ, ನೀವಿಬ್ಬರು ನೀವು 3 ಜನ ಉಳ್ಕೊಳ್ಳಿ ನಮ್ಮ ಸ್ನೇಹಿತರಿಗೆ. ಅವ್ರು ನಾನು ಬಿಟ್ಟು ಹೋಗ್ತಾ ಯಾರಿಲ್ಲ. ಆಯಿತು, ನೀನು ಹೋಗಪ್ಪ, ನಾವು ಅಮ್ಮನ ದರ್ಶನ ಮಾಡಬೇಕು, ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿ. ಯಾರು ಪುಟ್ಟಣ್ಣ? ಚಾಮುಂಡಿ ಬೆಟ್ಟ ಹೋದ್ವಿ. ಮೆಟ್ಲು ಪಕ್ಕ ಮಹಾರಾಜ್ಗೆ ಸ್ಟೂಡೆಂಟ್ಸ್ ಬರ್ತಾಯಿದ್ರು, ಈಗಲೂ ಬರ್ತಾರೆ, ಮೆಟ್ಲತ್ತೆ ಬರ್ತಾರೆ ಈಗ. ನಮಸ್ಕಾರ ಸರ್, ನಮಸ್ಕಾರ ಸರ್. ಇದೇನು ರೀ ಬರೋಬಿಡಿರಲ್ಲ, ನಮಸ್ಕಾರ ಸರ್ ನಿಮಗೆ. ಪುಟ್ಟಣ, ಅಯ್ಯೋ ಬಸ್ಸಿಲ್ಲ ಕಣಯ್ಯ, ಮೆಟ್ಲತ್ತಿ ಹಿಡಿದು ಕಾಲೇಜು ಬರ್ತಾರೆ ಎಲ್ಲ ನಮ್ಮ ಸ್ಟೂಡೆಂಟ್ಸು. ಸರ್ 1 ನಿಮಿಷ ಯೋಚನೆ ಮಾಡ್ದ. ಈಗ ನನ್ನ ಪ್ಲ್ಯಾನ್ ಚೇಂಜ್ ಆಗಿದೆ, ಪುಡ್ಸೋಣ ಪುಡ್ಸ್ವಾಮಿ ಅಂತ. ಪುಡ್ಸೋಣ ಬಸ್ಸುಗಳ್ರೆ, ನಾನು ಬದಲಾಯಿಸ್ಕೋಗಲ್ಲ, ಸಿನಿಮಾ ಮಾಡೇ ಹೋಗ್ತೀನಿ ರೀ. ಅರ್ಚಕಡೆ ನಾಳೆ ಒಂದು ಕತೆ ಕೊಡ್ಬೇಕು ನೀವು. ಮಹಾರಾಜಾಸ್ ಕಾಲೇಜಿಂದ ಒಂದು ಹುಡುಗಿ ಓದ್ತಿದ್ದಾಳೆ. ಅವಳು ಚಾಮುಂಡಿ ಬೆಟ್ಟದಿಂದ ದಿನ ಮೆಟ್ಲೆತ್ತಿ ಇಳಿದು ಬರ್ತಾಳೆ. ಅವಳು ಲೆಕ್ಚರರ್ ಜೊತೆ ಅವಳ ನೋವಾಗುತ್ತೆ. ಒಂದು ಕತೆ ಬರೀರಿ ಇತಿ ಮಿಟ್ಕೊಂಡು, ಅವಳು ಬೆಟ್ಟದಿಂದ ಬರೋದು ಹೋಗೋದು. ಚಾಮುಂಡಿ ಬೆಟ್ಟ ಕ್ಯಾರೆಕ್ಟ್ರು, ಅದು ಒಂದು ಕ್ಯಾರೆಕ್ಟ್ರು. ನನಗೆ ಕತೆ ಬರೀರಿ, ನಾನು ಬದಲಾಯಿಸ್ಕೋಗಲ್ಲ. ಮುಗಿತಾರ ಕತೆ. ನಮ್ಮವರಿಬ್ಬರು ಹೂ ಹೋದರು, ನಾನೇನು ಮಾಡುವಾಗಿಲ್ಲ. ನೀವು ಕತೆಗಾರ ಅವಾರ್ಡ್ ಬಂದಿದೆ ಅಲ್ವೇನ್ರಿ ನಿಮಗೆ? ಬರೀರಿ ಕತೆನ, ಬೆಳಿಗ್ಗೆ ತೋರಿಸ್ತೀವಿ. ಸುಮ್ಮನೆ
ಜಸ್ಟ್ ತೋರಿಸ್ತಾರೆ ಬೆಳಗ್ಗೆ. ನಮ್ಮವ್ರು ಹೂ ಅಂದರು, ನಾನು ಹೂ ಅನ್ಬೇಕು. ಸರಿ ಆಯ್ತಯ್ಯ, ಹೆಂಗೆ ಬರೆಯೋದು ಕಥೆಯ ಯೋಚನೆ ಮಾಡಿ ಒಂದು ಕತೆ ಮಾಡಿದೆ. ಅದೇ 1000 ಮೆಟ್ಲು ಕತೆ. ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಲಿತ್ತಲ್ಲ. ಜಯಂತಿ, ಕಲ್ಯಾಣ್ ಕುಮಾರು, ಅಶ್ವತ್ತು ಟೈಟ್ಲು ಅದೇ ಇಟ್ರಿ. ನನ್ನ ತಲೆಯಲ್ಲಿದ್ದು, ನನ್ನ ತಲೆಯಲ್ಲಿ ಬೆಳಿಗ್ಗೆ ಒಂದಿಷ್ಟು ಒಂದು ಪೇಜು ತಗೊಂಡೋಗಿ ಅವ್ರಿಗೆ ಹೇಳಿ ಆಯ್ತು ರೀ. ಅವರೇ ವಿಜಯ್ ಭಾಸ್ಕರ್ಗೆ ಕಥೆನೇ ಬರೆದಿಲ್ಲ, ಹಾರ್ಡ್ ರೆಕಾರ್ಡಿಂಗು. ಯಾಕೆ ನಾವು ಸಿಕ್ಕಾಕೋಬೇಕಲ್ಲ. ಜಯಂತಿ ಹೀರೋ ಅವ್ಳಿಗೆ ಹೇಳಿದ್ದೀನಿ, ಅವಳು ನಾಳೆ ಬರ್ತಾಳೆ, ಇಲ್ಲ ಹಾರ್ಡ್ ರೆಕಾರ್ಡಿಂಗ್ ಮಾಡೋಣ. ವಿಜಯ್ ಭಾಸ್ಕರ್ ಹೇಳಿದ್ದೀನಿ, ಅವ್ರು ಬರ್ತಾರೆ, ಅವ್ರಿಗೊಂದು ರೂಮ್ ಮಾಡಿಕೊಟ್ಬಿಡಿ. ಸರಿ, ದಾಸಪ್ರಕಾಶ್ ಅವ್ರು ಉಳ್ಕೊಂಡ್ರು. ಏನೇ ಕತೆ ನಂದು. ಅದಕ್ಕೆ ಹೊಂದ್ಕೊಂಡು ನಾನು ಹಾಡು ಬರೆದ್ರೆ, ಒಂದು ಲೈನ್ ಹಾಡು ಬರ್ಕೊಟ್ರೆ ಟ್ಯೂನಿಂಗು ವಿಜಯ್ ಭಾಸ್ಕರ್ ಬಂದಿದ್ದಾರೆ, ಅದೇ ಮೂರ್ತಿ ಅಣ್ಣ ಬಂದಿದ್ದಾರೆ ತಬಲ ಹೊಡೆಯೋಕ್ಕೆ, ಟೇಕ ಕೊಡೋಕ್ಕೆ. ಚೆನ್ನಾಗಿಲ್ಲ, ಬೇಡ ಸರ್. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ನೀವೇನೇ ಕೊನೆಗೆ ನಾನು ಬೇಜಾರಾಗಿ ಇವ್ರದ್ದು ಎಂಥವ್ರದ್ದು ಕನ್ನಡ ನರಸಿಂಹಮೂರ್ತಿ ಇದಾರಲ್ಲ, ಭಾವಗೀತೆ ಬರೀತಾರಲ್ಲಪ್ಪ, ಪುಸ್ತಕ ಇದೆಯಲ್ರಿ, ಹಾಂ, ನರಸಿಂಹಮೂರ್ತಿ, ಆ ಪುಸ್ತಕದ ಕಾಪಿಗೆ ಇವ್ರದ್ದು ಇದು ಬರ್ತೀರಲ್ಲಪ್ಪ, ಮೈಸೂರು ಮಲ್ಗೆ, ಅಲ್ಲಿಂದ ಎರಡು ಲೈನು ಇದು ಪಲ್ಲವಿ ಚರಣ ಕದ್ದು ಬರ್ಕೊಟ್ಟೆ. ಚೆನ್ನಾಗಿಲ್ಲ, ಬೇಡ. ನೀವೇನೇ ಕೊಟ್ಟರು ಚೆನ್ನಾಗಿಲ್ಲ. ನರಸಿಂಹಸ್ವಾಮಿ ಕವಿತೆಗೂ ಚೆನ್ನಾಗಿಲ್ಲ. ಅವ್ರಿಗೆ ಶಾಸ್ತ್ರಿ ಕೈಲಿ ಬರ್ಸ್ಬೇಕು. ಅವರು ಒಳಗಿದೆ ಅದು ಬಾಯ್ಬಿಟ್ಟು ಹೇಳಲ್ಲ. ಅಣ್ಣ ಪ್ರಭಾಕರ್ ನಾಳೆ ರೆಕಾರ್ಡಿಂಗು ಆಗಬೇಕು, ಅಣ್ಣನ ಜೊತೆಲೇ ಬರ್ಸ್ಬೇಕು ಅಂತ ಇದು ಮದ್ರಾಸಲ್ಲಿ ಡೇಟ್ ಫಿಕ್ಸ್ ಮಾಡಿದ್ದೀವಿ ರೆಕಾರ್ಡಿಂಗು. ಅವರೇ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ನಾನು ನಮ್ಮವ್ರಿಗೆ ಅಂದೆ, ವಿಜಯ್ ಭಾಸ್ಕರ್ ವಿಜಯ್ ಇವನು ಶಾಸ್ತ್ರಿ ಕೈಲಿ ಬರ್ಸೋಕ್ಕೆ ಡಿಸೈಡ್ ಮಾಡಿದ್ದಾರೆ. ನನ್ನ ಕೈಲಿ ಆಗಲ್ಲ. ನಮ್ಮವ್ರಿಗೂ ಅಂದೆ, ನೀವೇನಾದ್ರು ಮಾಡ್ಕೊಳ್ಳಿ, ನನ್ನ ದುಡ್ಡು ನನ್ನ ಶೇರ್ ನಾನು ತಗೊಂಡು ಹೊರ್ಟೈತೀನಿ, ನನ್ನ ಶೇರ್ ಕೊಟ್ಬಿಡಿ. ಆಮೇಲೆ ನಾನೀಗ ಬೆಂಗಳೂರಿಗೆ ಹೋಗಿ ಕಾಲೇಜ್ಗೆ ಹೊರ್ಟೋಯ್ತೀನಿ. ನಾಳೆ ರೈಲ್ವೆ ಸ್ಟೇಷನ್ಗೆ ಬಿಟ್ಬಿಡಿ, ಅಲ್ಲಿಂದಾನೇ ಬಸ್ ಹೋಗೋದು ಸೆಂಟ್ರಲ್ಲು. ಎಲ್ಲ ತಯಾರಾಗ್ಬಿಟ್ರು ಬಿಡೋಕ್ಕೆ. ನಾನು ಪ್ರಭಾಕರ್ ಶಾಸ್ತ್ರಿಯವ್ರ ಹೆಸರು ಯಾಕೆ ಹೇಳ್ತೀನಿ ಅಂದರೆ, ತುಂಬ ಒಳ್ಳೆ ರೈಟರು, ತುಂಬ 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 ಒಳ್ಳೆ ರೈಟರು. ಅವರಂಥವ್ರು ಇವತ್ತಿಲ್ಲ. ಆದರೆ ನಾವು ಮಾಡೋಕ್ಕೆ ಹೋದ ಉದ್ದೇಶ, ನಾನು ರೈಟರ್ ಆಗಬೇಕು, ನಾನು ಡೈರೆಕ್ಟ್ ಆಗಬೇಕು, ನಮ್ಮ ಪುಟ್ಟಸ್ವಾಮಿ ವಿಲನ್ ಆಗಬೇಕು. ಅವನ ಕ್ಯಾರೆಕ್ಟರ್ ಆ ಥರ ಇತ್ತು. ಅವನೊಬ್ಬ ಸ್ಟಾರ್ ಆಗಬೇಕು. ಪುಟ್ಟಣ್ಣ ಅದೆಲ್ಲನೂ ಉಲ್ಟಾ ಹೊಡೆವು. ನಮ್ಮನ್ನು ಸಿಕ್ಕಾಕ್ಸೋರ್ಗೂ ಹೂ ಅಂತಾನೆ, ಆಮೇಲೆ ಇಲ್ಲ ಅಂತಾನೆ. ಇಲ್ಲ ಅನ್ನೋಲ್ಲ. ನಮ್ಮವ್ರಿಗೆ ಎತ್ಕಟ್ಬಿಟ್ಟು ಮೊದಲನೇ ಸಬ್ಜೆಕ್ಟ್ ಕೇಳಿದ್ನಲ್ಲ, ಸೆಕೆಂಡ್ ಶೋಗೆ ಜನ ಇರಲ್ರಿ ಇದಕ್ಕೆ. ಸಿಕ್ಕಾಕ್ಸೋದು ಅಂದ್ರೆ ಹೆಂಗೆ? ಹಾಂ, ಸಿಕ್ಕಾಕ್ಸೋದು ಅಂದ್ರೆ ಹೆಂಗೆ? ಯಾವ್ದು ಸಿಕ್ಕಾಕ್ಸೋದು ಅಂದ್ರೆ ಹೆಂಗೆ? ಪ್ರೊಡ್ಯೂಸರ್ನ ಸಿಕ್ಕಾಕ್ಸೋದು ಅಂದ್ರೆ ಹೆಂಗೆ? ಇಲ್ಲಿ ನಂಗೆ ದ್ವೇಷ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಆದರೆ ನಮ್ಮ ಪರಿಸ್ಥಿತಿ ಆಗಿತ್ತು. ಶಾಸ್ತ್ರಿಗಳ ಮೇಲೆ ನಾನು ಕೇಳಿದ್ರು, ಯಾಕೆ ಅವಾಯ್ಡ್ ಮಾಡೋದು ಅಂತಲ್ಲ. ಅರೆ ನಮ್ಮ ಮನೇಲಿ ನಾನು ನನ್ನದೇ ಫೋಟೋ ಹಾಕೋಬೇಕು, ನಿಮ್ಮ ಫೋಟೋ ಯಾಕೆ ಹಾಕಲಿ ನಾನು ಹೇಳಿದ್ದು. ಆಮೇಲೆ ಯಾವ ಹಾಡು ಕೊಟ್ಟರು ಇಲ್ಲ ಅಂತಾನೆ. ನಾನು ಬಿಟ್ಬಿಡಿಯಪ್ಪ ಅಂದೆ. ಹೊರಟ್ವೆ. ಅಲ್ಲಿ ಗೀತಾ ಹೋಟೆಲ್ ಸಿಗುತ್ತೆ ದಾರಿಲಿ, ಟಿ ನಗರ್ ಬಿಟ್ಟಾಗ. ನನಗೆ ಹೊಟ್ಟೆ ಹಸಿತಾ ಇದೆ, ತಿನ್ನಬೇಕು, ಇಡ್ಲಿ ತಿನ್ನೋಣ. ಅಲ್ಲಿಗೆ ವಿಜಯ್ ಭಾಸ್ಕರ್ ಕಾರು, ಒಂದು ಡಕೋಟ ಕಾರಿತ್ತು ಅವ್ರ ಹತ್ರ. ನಾನು ಅವ್ರು ಡ್ರೈವ್ ಮಾಡ್ತಿದ್ದಾರೆ, ನಾನು ಪುಟ್ಟಣ್ಣ ಹಿಂದ್ಗಡೆ ಕೂತಿದ್ವಿ. ನಮ್ಮ ಫ್ರೆಂಡ್ ಒಬ್ಬ, ಇನ್ನೊಬ್ಬ ಫ್ರೆಂಡ್ ಬಂದೆ. ಏನು ನಂಗೆ ಬೇಜಾರು ವಿಜಯ್. ಇವತ್ತೇನಾಗಿದೆ, ನನಗೇನು ಬರೆಯೋಕ್ಕೆ ಬರೋಲ್ಲ ಅನಿಸ್ಬಿಟ್ಟಿದೆ. ನನ್ನ ಕತೆ ಹೀರೋಯಿನ್ನು ಈ ಥರ ಇದ್ದಾಳೆ, ಸಂಸ್ಕಾರ ಸಂಸ್ಕೃತಿ ಅಂಟಾಕೊಂಡಿರೋ ಹೆಣ್ಣು. ಅವಳು ಹೊಂದ್ಕೊಂಡು ಅವಳು ಬೆಳಿಗ್ಗೆ ಪುಟ್ಟಣ್ಣಿಗೆ ಮೊದಲನೇ ರೀಲ್ ಮುಗಿಯೋದ್ರೊಳಗೆ ಒಂದು ಪಾಪ್ಯುಲರ್ಸ್ ಆಗಬೇಕು.
ಹಿಟ್ ಸಾಂಗ್ ಬೇಕು. ಏನಾಗಬೇಕು, ಅವಳು ದೇವ್ರ ಪೂಜೆ ಮಾಡೋ ಹುಡುಗಿ ಸಂಸ್ಕಾರ, ದೇವ್ರ ಪೂಜೆ ಮಾಡಬೇಕು, ರಂಗೋಲಿ ಇಡಬೇಕು, ಇಂಥದ್ದು ಭಕ್ತಿ ಪ್ರಧಾನ ಹಾಡಬೇಕೇ ಹೊರತು ಅವಳು ಅದಿಲ್ಲದೆ ಅವಳೊಂಥರ ಗಡ್ಬೇರಿ ಥರ ಇದ್ದಿದ್ದಾರೆ. ನಾನು ಮುಂದೆ ಕೂತಿದ್ದೆ, ನಾನು ಫ್ರಂಟ್ ಸೀಟು, ಅವಳೊಂಥರ ಗಡ್ಬೇರಿ ಥರ ಇದ್ದಿದ್ದಾರೆ. ಯಾರು? ನಾನು ಹೇಳಿದ್ದು ನನ್ನ ಕತೆ ಹೀರೋಯಿನ್. ಅವಳು ಸಂಸ್ಕಾರ ಅಷ್ಟೊತ್ತಿದ ಮೇಲೆ ಅವನ ಚಾಮುಂಡಿ ಬೆಟ್ಟದಲ್ಲಿ ಹೂವು ಹಣ್ಣು ಮಾರೋ ಅಂಗಡಿ, ಇವಳು ಪೂಜೆ ಮಾಡೋ ಹೆಣ್ಣು. ಇವಳು ಓದ್ತಾ ಇದ್ರು ಪೂಜೆ ಮಾಡೋರ ಮನೆ ಹೆಣ್ಣು ಹೇಗಿರ್ತಾಳೆ, ಸಂಸ್ಕಾರ ಇದೆ ಅವಳಿಗೆ. ಅದು ಬಿಟ್ಬಿಟ್ಟು ಅವಳು ಒಂಥರ ಅಪ್ ಟು ಡೇಟ್ ಗಂಡು ಥರ ಇದ್ದಿದ್ರೆ, ಗಂಡು ಬೇರೆ ನಾನಂತೆ, ತುಂಟ ಬಜಾರಿ ನಾನೇ ಅಂತ ಹರ್ಕೊಲ್ಲಂಗೆ ಹಾಕ್ಕೊಂಡು ಬೀದಿಲಿ ಹಾಡ್ಕೊಂಬರೋಳು. ಪುಟ್ಟ ಫಟ್ ಅಂತ ಬೇರೆ ಮೇಲೆ ಹೊಡ್ದ, ಪುಟ್ಟಣ ಇದೇ ಕೂತವನು, ಬಾಸುಂಡೆ ಬಂದ್ಬಿಡ್ತು ನನಗೆ, ಹಂಗೆ ಹೊಡ್ದ. ನಾನು ತಿರ್ಕೊಂಡು ಅವ್ನ ಮುಖದ ಮೇಲೆ ಹೊಡೆದೆ. ಯಾಕೆ ಹೊಡೆದ ನಿಮಗೆ, ನೀವ್ಯಾಕೆ ಹೊಡೆದ್ರಿ, ನೀನ್ಯಾಕೆ ಹೊಡೆದೆ? ವಿಜಯ್ ನಿಲ್ಲಿಸ್ರಿ ಕಾರು, ನಿಲ್ಲಿಸ್ತರು. ನೀವೇನಂದರೆ ಅದೇನು ಗಡ್ಡು ಬೇರೆ ಹೇಳಿ. ನಾನು ಹೇಳಿದೆ, ಅವಳು ಸಂಸ್ಕಾರ ಇರೋ ಹೆಣ್ಮಗಳು. ಅದು ಬಿಟ್ಬಿಟ್ಟು ಶೋಕೆ ಹುಡುಗಿ ಅಪ್ ಟು ಡೇಟ್ ಆಗಿದ್ರೆ, ಹರ್ಕಲ್ ಪ್ಯಾಂಟ್ ಹಾಕೊಳ್ಳೋದ್ರೆ, ಗಂಡು ಬೇರೆ ನಾನಂತೆ, ತುಂಟ ಬಜಾರಿ ನಾನಂತೆ ಅಂತ ಬೀಜ ಆಡ್ಕೊಂಡು ಹೋಗ್ತಾಳೆ. ಅದೇ ರೀ ನಂಗೆ ಬೇಕಾಗಿದ್ದು. ಹಿಂಗೇನದವನು ವಿಜಯವಾದ ನಾವು ಹೋಟ್ಲಿಗೆ ಹೋಗೋದ್ರೊಳಗೆ ಇಷ್ಟ ಆಯಿತು.